ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣ 5 ಆರೋಪಿಗಳಿಗೆ ಈಗ ಬಿಗ್ ರಿಲೀಫ್ ಎನ್ನುವಂತಾಗ್ಬಿಟ್ಟಿದೆ. ಜಾಮೀನು ರದ್ದು ಕೋರಿದ್ದ ಅರ್ಜಿಯನ್ನ ವಜಾ ಮಾಡಲಾಗಿದೆ. 5 ಆರೋಪಿಗಳ ಜಾಮೀನು ರದ್ದು ಕೋರಿದಂತಹ ಪ್ರಾಸಿಕ್ಯೂಷನ್ ಸದ್ಯ ವಿನಯ್, ನಂದೀಶ್, ಧನರಾಜು, ಪವನ್, ರಾಘವೇಂದ್ರಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ರದ್ದು ಮಾಡಿದ್ದ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಹೈಕೋರ್ಟ್ಗೆ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಹಾಕೊಂಡಿತ್ತು. ಅರ್ಜಿಯ ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಹೈಕೋರ್ಟ್ ಕಾದಿರಿಸಿದೆ. ಈ ಮೂಲಕ ಒಂದು ರೀತಿಯಾದಂತೆ ಆರೋಪಿಗಳಿಗೆ ಬಿಗ್ ರಿಲೀಫ್ ಆದಂತಾಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಈ 5 ಆರೋಪಿಗಳ ಜಾಮೀನು ರದ್ದು ಕೋರಿದ್ದ ಪ್ರಾಸಿಕ್ಯೂಷನ್ ಸದ್ಯ ವಿನಯ್, ನಂದೀಶ್, ಧನರಾಜ್, ಪವನ್, ರಾಘವೇಂದ್ರಗೆ ಈ ಮೂಲಕ ಬಿಗ್ ರಿಲೀಫ್ ಕೊಟ್ಟಂತಾಗಿದೆ. ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕಾಯ್ದಿರಿಸಿದ್ದ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಹೈಕೋರ್ಟ್ಗೆ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಹಾಕೊಂಡಿತ್ತು. ಈಗ ಸದ್ಯಕ್ಕೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಕೇಸ್ನಲ್ಲಿ ಅಂಡರ್ ಆಗಿರುವಂತಹ ಒಂದಷ್ಟು ಜನ ಆರೋಪಿಗಳಿಗೆ ಬಿಡುಗಡೆ ಭಾಗ್ಯ ಸಿಕ್ಕರೂ ಅಚ್ಚರಿ ಇಲ್ಲ ಎನ್ನುವಂತಾಗಿದೆ. ಯಾಕಂತ ಹೇಳಿದ್ರೆ ಜಾಮೀನು ರದ್ದು ಕೋರಿದ್ದ ಅರ್ಜಿಯನ್ನ ಈಗ ವಜಾಗೊಳಿಸಲಾಗಿದೆ. ಹಾಗಾಗಿ ಜಾಮೀನು ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಎದುರಾಗಿದೆ. ಸದ್ಯಕ್ಕೆ ವಿನಯ್, ನಂದೀಶ್ ಜೊತೆಗೆ ಧನರಾಜು, ಪವನ್, ರಾಘವೇಂದ್ರಗೆ ಈ ಮೂಲಕ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಒಂದು ವೇಳೆ ಚಾನ್ಸ್ ಸಿಕ್ಕರೂ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಸೇರಿದಂತೆ 7 ಆರೋಪಿಗಳ ಜಾಮೀನನ್ನ ರದ್ದು ಮಾಡಿ ಆದೇಶವನ್ನ ಹೊರಡಿಸಿತ್ತು ಸುಪ್ರೀಂ ಕೋರ್ಟ್. ಹಾಗಾಗಿ ಹೊರಗಿದ್ದವರನ್ನೆಲ್ಲ ಮತ್ತೆ ಒಳಗಡೆ ಕಳಿಸಲಾಗಿತ್ತು. ಈಗ ಒಂದು ಅವಕಾಶ ಸಿಕ್ಕರೂ ಸಿಗಬಹುದು. ಆದ್ರೂ ಇಲ್ಲಿ ಈಗಾಗಲೇ ದರ್ಶನ್ ಕೇಸ್ನಲ್ಲಿ ನಾವು ನೋಡೋದಾದ್ರೆ ಈಗಾಗಲೇ ಬಹಳಷ್ಟು ಬ್ಯಾಕ್ ಟು ಬ್ಯಾಕ್ ವಾರಕ್ಕೆ 3 ಅಥವಾ 2 ಹೀಗೆ ಸಾಕ್ಷ್ಯಾಧಾರಗಳಿಂದ ವಿಚಾರಣೆ ನಡೆಸುವಂತಹ ಆದೇಶ ಒಂದ್ ಕಡೆ ನಡೀತಾ ಇದೆ. ಮತ್ತೊಂದ್ ಕಡೆ ಜಾಮೀನು ರದ್ದು ಕೋರಿದಂತಹ ಅರ್ಜಿ ವಜಾ ಆಗಿರೋದು, ಮತ್ತೆ ಜಾಮೀನು ಸಿಗಬಹುದಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. 5 ಆರೋಪಿಗಳ ಜಾಮೀನು ರದ್ದು ಕೋರಿದಂತಹ ಪ್ರಾಸಿಕ್ಯೂಷನ್ ಸದ್ಯ ವಿನಯ್, ನಂದೀಶ್, ಧನರಾಜ್, ಪವನ್, ರಾಘವೇಂದ್ರಗೆ ಈ ಮೂಲಕ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಈ ಮೂಲಕ ಮತ್ತೆ ಜಾಮೀನು ಅರ್ಜಿಯನ್ನ ಹಾಕೊಂಡ್ರೆ ಸಿಗುತ್ತಾ, ಏನೆಲ್ಲ ಆಗಬಹುದು ಈ ಒಂದು ಕೇಸಲ್ಲಿ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಂತಹ 5 ಆರೋಪಿಗಳ ಒಂದು ಜಾಮೀನು ರದ್ದಾಗಿತ್ತಲ್ಲ, ಆ ಒಂದು ರದ್ದು ಕೋರಿದಂತಹ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. 5 ಆರೋಪಿಗಳ ಜಾಮೀನು ರದ್ದು ಕೋರಿದ್ದ ಪ್ರಾಸಿಕ್ಯೂಷನ್ ಈಗ ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕಾಯ್ದಿರಿಸಿತ್ತು ಕೋರ್ಟ್. ಸದ್ಯಕ್ಕೆ 5 ಆರೋಪಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ.